ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಬ್ಯಾನರ್ ಇನ್ ಮೊಬೈಲ್, ಈ ಟಾಪಿಕ್ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಯೂಟ್ಯೂಬ್ ಬ್ಯಾನರನ್ನು ಹೇಗೆ ಕ್ರಿಯೇಟ್ ಮಾಡೋದು, ನಿಮ್ಮ ಇಂಪ್ರೆಷನ್ನ ಹೆಚ್ಚು ಮಾಡೋದು ಹೇಗೆ ಅಂತೇಳಿ. ಇದು ಏನು ಕಾಣ್ತಾ ಇದೆಯಲ್ಲ ಸ್ಕ್ರೀನ್ ಮೇಲೆ, ಈ ಥರ ನಾನು ಯೂಟ್ಯೂಬ್ ಬ್ಯಾನರನ್ನು ಮಾಡೋದನ್ನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಅದಕ್ಕೋಸ್ಕರ ನಿಮ್ಮ ಮೊಬೈಲನ್ನು ರೊಟೇಟ್ ಮಾಡ್ಕೊಳ್ಳಿ. ರೊಟೇಟ್ ಮಾಡ್ಕೊಂಡಾದ್ಮೇಲೆ ಪಿಕ್ಸೆಲ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ 3 ಡಾಟ್ ಕಾಣ್ತಾ ಇದೆಯಲ್ಲ, 3 ಡಾಟಲ್ಲಿ ಹೋಗಿ 3 ಡಾಟ್ ಹೋದ್ಮೇಲೆ ಇಮೇಜ್ ಸೈಜಲ್ಲಿ ಹೋಗಿ ನಿಮ್ಮದು ಯೂಟ್ಯೂಬ್ ಬ್ಯಾನರ್ ಅಂತ ಏನು ಆಪ್ಷನ್ ಇರ್ತಲ್ಲ, ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಅದನ್ನು ಡೆಲಿಟ್ ಮಾಡ್ಕೊಳ್ಳಿ. ಇದನ್ನು ಅಲ್ಲಿ ವರ್ಡಿಂಗ್ಸ್ ಇತ್ತಲ್ಲ, ನ್ಯೂ ಟೆಕ್ಸ್ಟನ್ನು ಡೆಲಿಟ್ ಮಾಡ್ಕೊಂಡು ಈಗ ಪ್ಲಸ್ಸಲ್ಲಿ ಹೋಗಿ ನಿಮ್ಮದು ಇದರಿಂದ ಗ್ಯಾಲರಿಯಿಂದ ಇದ್ರದ್ದು PNG ಫಾರ್ಮೆಟಲ್ಲಿ ಒಂದು ಯೂಟ್ಯೂಬ್ ಬ್ಯಾನರಿಗೆ ಕರೆಕ್ಟಾಗಿ ಏನದು ಲೆಂತ್ ವಿಡ್ತ್ ಇರುತ್ತಲ್ಲ ಅದ್ರದ್ದು ಒಂದು ಡ್ರಾಪ್ಟ್ ಇದೆ. ಅದನ್ನು ನೀವು ಮೊದಲು ಹಾಕೋಬೇಕು, ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇದನ್ನು ಕರೆಕ್ಟ್ ಲಾಕ್ ಮಾಡ್ಕೊಂಬಿಡಿ. ಇದನ್ನು ಅಂದರೆ ಆ ಕಡೆ ಸರಿದಾಡೋದಲ್ಲ, ಕರೆಕ್ಟಾಗಿರುತ್ತೆ. ಇದು ಲಾಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಅದು ಏನು ಬ್ಲೂ ಕಲರ್ದು ಏನಿತ್ತಲ್ಲ ಸ್ಕ್ರೀನ್, ಅದನ್ನು ಯೂಟ್ಯೂಬ್ ಬ್ಯಾನರನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಫುಲ್ ಮಾಡ್ಕೊಳ್ಳಿ. ಸ್ಕ್ರೀನ್ ಫುಲ್ ಅದು ಏನು ಬ್ಲ್ಯಾಕಲ್ಲಿ ಇದೆಯಲ್ಲ ಅದನ್ನು ಮಾಡ್ಕೊಂಡಾದ್ಮೇಲೆ ನಿಮ್ಮದು ಡಬಲ್ ಎಯನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಹೋಗಿ ಅದು 2 ಬ್ಯಾಕ್ ಅದು ಕೊಟ್ಟರೆ ಅದು ಏನಿರುತ್ತಲ್ಲ ಬ್ಯಾಕಲ್ಲಿ ಹೋಗುತ್ತೆ ಕರೆಕ್ಟಾಗಿ. ಅದು ಏನು ಗ್ಯಾಪ್ ಇದೆಯಲ್ಲ ಗ್ಯಾಪಲ್ಲಿ ಅದು ಸೆಟ್ ಆಗುತ್ತೆ. ಈಗ ಏನು ಬ್ಲೂ ಸ್ಕ್ರೀನ್ ಕಾಣ್ತಾ ಇದೆಯಲ್ಲ ಮತ್ತು 2 ಬ್ಲ್ಯಾಕ್ ಮಾರ್ಕ್ ನಡುವೆ ಇದೆಯಲ್ಲ, ಅದರಲ್ಲೇ ನೀವು ನಿಮ್ಮ ಯೂಟ್ಯೂಬ್ ಬ್ಯಾನರನ್ನು ಕ್ರಿಯೇಟ್ ಮಾಡ್ಕೋಬೇಕು. ಅದಕ್ಕಿಂತ ಹೊರಗಡೆ ಹೋದರೆ ಅದು ಯೂಟ್ಯೂಬ್ ಬ್ಯಾನರಲ್ಲಿ ನಿಮ್ಮ ಯೂಟ್ಯೂಬ್ ಏನು ಅಪ್ಲಿಕೇಶನಲ್ಲಿ ಅದು ಸೆಟ್ ಆಗೋಲ್ಲ. ಹೊರಗಡೆ ಅಂತಂದರೆ ಅದು ಕಾಣೋದಿಲ್ಲ. ಇದೇನು ನಿಮ್ಮದು ಬ್ಲ್ಯಾಕ್ ಕಲರ್ದು 2 ಮಾರ್ಕ್ ಇದೆಯಲ್ಲ ಅದರೊಳಗಡೆ ಅದು ಸೆಟ್ ಆಗಬೇಕು. ಇಲ್ಲೇನು ಸ್ಕ್ರೀನ್ ಮೇಲೆ ನಾನು 2 ಇದು ತೊಗೊಂಡಿನಲ್ಲ, ಇವೆಲ್ಲ PNGಯನ್ನು ನಾನು PNG ಫಾರ್ಮೆಟಲ್ಲೇ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದೆಲ್ಲ ಲಿಂಕ್ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಆರಾಮಾಗಿ ನೀವು ನಿಮ್ಮ ಯೂಟ್ಯೂಬ್ ಬ್ಯಾನರ್ ನಿಮ್ಗೆ ಹೇಗೆ ಬೇಕೋ ಆ ಸ್ಟೈಲಲ್ಲಿ ರೆಡಿ ಮಾಡ್ಕೋಬೋದು. ಓಕೆ, ಈಗ ನಾವು ಯೂಟ್ಯೂಬ್ ಅಂತೇಳಿ ಒಂದು ಏನಿತ್ತಲ್ಲ PNG ಫಾರ್ಮೆಟಲ್ಲಿ ಯಾವುದೇ ತೊಗೊಂಡ್ರು PNG ಫಾರ್ಮೆಟಲ್ಲಿ ತೋರಿ, ಅಂದರೆ ಕರೆಕ್ಟಾಗಿ ನಿಮ್ಗೆ ಅಲ್ಲಿ ಸೆಟ್ ಆಗುತ್ತೆ. ಈಗ ನೆಕ್ಸ್ಟ್ ನಾನು ಗ್ಯಾಲರಿಯಲ್ಲಿ ಹೋಗಿ ನಂದು PNG ಫಾರ್ಮೆಟಲ್ಲಿರೋ ಒಂದು ಫೋಟೋ ತೊಗೋಬೇಕು. ನಾನು ಹೀಗೆ ಗ್ಯಾಲರಿಯಲ್ಲಿ ಎಂಟ್ರಿ ಮಾಡ್ತಾಯಿದ್ದೀನಿ ನೋಡಿ. ಅಲ್ಲಿ ಪ್ಲಸ್ಸಲ್ಲಿ ಹೋಗಿ ಗ್ಯಾಲರಿ ಇದೆಯಲ್ಲ, ಗೋ ಟು ಗ್ಯಾಲರಿ, ಎಲ್ಲ ಹೋಗಿ ಗ್ಯಾಲರಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಗ್ಯಾಲರಿ ಒಳಗಡೆ ಅದು PNG ಫಾರ್ಮೆಟ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನೋಡಿ. ಈ ಥರ ಅದನ್ನು ನಿಮಗೆ ಅಲ್ಲಿ ಕರೆಕ್ಟಾಗಿ ಯೆಲ್ಲೋ ಕಲರ್ದು ಮತ್ತು ಯೂಟ್ಯೂಬ್ದು ಏನು ಲೋಗೋ ಇದೆಯಲ್ಲ ಅಲ್ಲಿ ಸೆಟ್ ಮಾಡ್ಕೋಬೇಕು. ಇದನ್ನು ಅದೇನು ಲೈಟ್ ಟೈಪ್ ಕಾಣ್ತದಲ್ಲ ನೋಡಿ, ನಾನು ಸೆಟ್ ಮಾಡ್ತಾಯಿದ್ದೆ ನೋಡಿ. ಇದೇ ಥರ ನೀವು ಸೆಟ್ ಮಾಡ್ಕೋಬೇಕು. PNG ಫಾರ್ಮೆಟ್ ಇಲ್ಲದೆ ಬ್ಯಾಕ್ಗ್ರೌಂಡ್ ಇರೋಲ್ಲ, ಬ್ಯಾಕ್ಗ್ರೌಂಡ್ ನೀಲಿರುತ್ತೆ. ಬ್ಯಾಕ್ಗ್ರೌಂಡ್ ಇದ್ದರೆ ನಿಮ್ದು ಸರಿಯಾಗಿ ಕಾಣಲ್ಲ. ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡೋದಕ್ಕೆ ಬ್ಯಾಕ್ಗ್ರೌಂಡ್ BG ಅಂತೇಳಿ ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ. ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ, ಪ್ಲೇಸ್ಟೋರಲ್ಲಿ ಸಿಗುತ್ತೆ ಫ್ರೀ ಆಫ್ ಕಾಸ್ಟಲ್ಲಿ. ಓಕೆ, ನೆಕ್ಸ್ಟು ನಮಗೆ ಈಗ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರನ್ನು ಬರೀಬೇಕು. ನಾನು ಬರ್ತಾಯಿದ್ದೆ ನೋಡಿ, ಯೂಟ್ಯೂಬ್ ಟ್ರಿಕ್ಸ್ ಕನ್ನಡ ಚಾನಲ್ ಅಂತೇಳಿ ನಮ್ಮ ಚಾನಲ್ ಹೆಸರನ್ನು ನಾವು ಬರೆದೆ. ಇದನ್ನು ಕರೆಕ್ಟಾಗಿ ಅದೇನು ಬ್ಲ್ಯಾಕ್ ಮಾರ್ಕ್ ಇದೆಯಲ್ಲ ಆ ಮಾರ್ಕ್ ಒಳಗಡೆ ನಿಮ್ಮ ಫೋಟೋಕ್ಕಿಂತ ಮುಂದೆ ಅದರೊಳಗಡೆ ಕರೆಕ್ಟಾಗಿ ಹೆಂಗೆ ಬೇಕು ಹಂಗೆ ಸೆಟ್ ಮಾಡ್ಕೊಳ್ಳಿ. ಓಕೆ, ಅದನ್ನು ನೀವು ಫಾಂಟಲ್ಲಿ ಹೋಗಿ ನಿಮ್ಮದು ಯಾವ ಫಾಂಟ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಇದಕ್ಕೆ ಕರೆಕ್ಟಾಗಿ ಫಾಂಟ್ ಬೇಕಂದರೆ ಇಟಾಲಿಕ್ ಒಳ್ಳೆ ಮ್ಯಾಚ್ ಆಗುತ್ತೆ. ನಾನು ಇಟಾಲಿಕನ್ನೇ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಫ್ಯಾನ್ಸಿ ಕಲರಲ್ಲಿ ಹೋಗಿ ಫ್ಯಾನ್ಸಿ ಸೆಕ್ಷನಲ್ಲಿ ಹೋಗಿ ನೀವು ಇಟಾಲಿಕ್ ಕಲರ್ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಬಂದ ನೋಡಿ ಲಕ್ಷ ಬೀಡ್ಸ್ ಅಂತೇಳಿ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಟಾಲಿಕ್ ಕರೆಕ್ಟಾಗಿ ಹೊಂದುತ್ತೆ. ಇಟಾಲಿಕನ್ನು ನಾನು ಸೆಲೆಕ್ಟ್ ಮಾಡಿಕೊಂಡೆ. ಓಕೆ, ಅದನ್ನು ಕರೆಕ್ಟಾಗಿ ಅದರೊಳಗಡೆ ಒಂದು ಸೆಟ್ ಮಾಡ್ಕೊಂಡು ಸ್ವಲ್ಪ ಟೈಮ್ ಹೋದರೆ ಚಿಂತಿಲ್ಲ. ಒಂದು ಸಾರಿ ಮಾಡೋದಿರುತ್ತೆ, ಹೊಳೆ ಮೇಲೆ ಮಾಡೋದು ಇದೇನು ಹೊಳೆ ಮೇಲೆ ಮಾಡೋಕ್ಕೆ ಟೈಮ್ ಸಿಗೋಲ್ಲ ನಿಮಗೆ, ಅಷ್ಟೊಂದು ಇಂಟ್ರೆಸ್ಟ್ ಬರೋಲ್ಲ ಮತ್ತೊಮ್ಮೆ ಮಾಡೋಕ್ಕೆ. ಫಸ್ಟ್ ಟೈಮೇ ನೀವು ಇಂಟ್ರೆಸ್ಟ್ ತೊಗೊಂಡು ಸ್ವಲ್ಪ ಟೈಮ್ ಕೊಟ್ಟು ಮಾಡಿ ಆರಾಮಾಗಿ. ಓಕೆ, ಅದು ಸೆಟ್ ಆಯಿತು. ಈಗ ನೆಕ್ಸ್ಟು ನಾವು ಯಾವ ವಿಡಿಯೋ ಮಾಡ್ತೇವೆ ಅದ್ರ ಬಗ್ಗೆ, ಯಾವುದ್ರ ವಿಷಯದ ಬಗ್ಗೆ ನಾವು ಈ ಚಾನಲಲ್ಲಿ ಡಿಸ್ಕಷನ್ನು ಮತ್ತು ವಿಡಿಯೋ ಮಾಡಾಕ್ತೇವೆ ಅದ್ರ ಬಗ್ಗೆ ನೀವು ನಿಮ್ಮ ಬ್ರೀಫ್ ಸ್ವಲ್ಪ ಅದನ್ನು ನಿಮ್ಮದು ಬ್ಯಾನರ್ ನೋಡಿದ ಕೂಡಲೇ ಗೊತ್ತಾಗೋ ಥರ ಬರೀರಿ. ನಾನು ಯೂಟ್ಯೂಬ್ ಟಿಪ್ಸು ಮತ್ತು ನ್ಯೂ ಅಪ್ಡೇಟ್ಸ್ ಬಗ್ಗೆ ಹೇಳ್ತೀನಲ್ಲ ಅದರ ಬಗ್ಗೆ ನಾನು ಈ ಚಾನಲ್ ಇದ್ದಾರೆ, ಅದಕ್ಕೋಸ್ಕರ ನಾನು ಇದನ್ನು ಫಾರ್ ಎಕ್ಸಾಂಪಲ್ ನಿಮಗೆ ಈ ಥರ ಬರೆದು ಅದರೊಳಗಡೆ ಸೆಟ್ ಮಾಡ್ಕೋಬೇಕು. ಅದೇ ನಿಮ್ಮ ಚಾನಲ್ ಇದ್ದಾರೆ ಅದ್ರ ಕೆಳಗಡೆ ಸೆಟ್ ಮಾಡ್ಕೊಳ್ಳಿ. ಓಕೆ, ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಆ ಥರ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ತೊಗೊಳ್ತಿದ್ದು ಬ್ಯಾನರ್ ಅಲ್ಲ.
ಈ ಲ್ಯಾಪ್ಟಾಪಲ್ಲಿ ಮಾಡಿದ್ರು ಇದೇ ಥರ ಕಾಣುತ್ತೆ. ಆದರೆ ನೀವು ಬೆಸ್ಟ್ ಆಪ್ಷನ್ ಅಂದರೆ ಮೊಬೈಲ್. ನನಗನ್ಸೋ ಮಟ್ಟಿಗೆ ಮೊಬೈಲಲ್ಲಿ ನಿಮಗೆ ಕರೆಕ್ಟಾಗಿ ಎಲ್ಲ ಜಲ್ದಿ ಆಗಿ ಹೋಗುತ್ತೆ. ಓಕೆ, ಲಾಕ್ ಮಾಡ್ಕೋಬೇಕು. ಎಲ್ಲೆಲ್ಲ ಏನೇನು ಲಾಕ್ ಮಾಡ್ಕೊಂಡು ನೋಡಿ ಅವೆಲ್ಲ ಲಾಕ್ ಮಾಡ್ಕೊಳ್ಳಿ, ಅಂದರೆ ಆ ಕಡೆ ಸರಿದಾಡೋದಿಲ್ಲ. ಓಕೆ, ಈ ಥರ ಮಾಡ್ಕೊಂಡಿದ್ದನ್ನು ಇದಕ್ಕೂ ಒಂದು ಫಾಂಟನ್ನು ಕೊಡಿ. ಫಾಂಟ್ ಸೆಲೆಕ್ಟ್ ಆದಮೇಲೆ ಅದನ್ನು ಸ್ವಲ್ಪ ಕಲರು ಚೇಂಜ್ ಮಾಡಬೇಕು. ಕಲರ್ ನಾನು ಎಲ್ಲೋ ಕೊಡ್ತಾಯಿದ್ದೀನಿ ನೋಡಿ, ಎಲ್ಲೋ ಹೈಲೈಟ್ ಆಗಿ ಕಾಣುತ್ತೆ ಈ ಬ್ಲೂ ಬ್ಯಾನರಲ್ಲಿ. ಓಕೆ, ಅದಾದಮೇಲೆ ಏನು ನಾವು ಬರೆದಿರೋ ಟಾಪಿಕ್ಟು ಯಾವಾಗಲೂ ಅದು ಬ್ರಾಕೆಟಲ್ಲಿ ಎಷ್ಟೇ ಒಂದು ಕರೆಕ್ಟಾಗಿ ಕಾಣುತ್ತೆ. ಯಾಕಂದರೆ ನಿಮ್ಮ ಚಾನಲ್ ಕೆಳಗಡೆ ಇದು ಓಪನ್ ಆಗಿದ್ದರೆ ಸರಿ ಕಾಣಲ್ಲ. ಬ್ರಾಕೆಟಲ್ಲಿ ಇಡಿ, ಅಂದರೆ ಗೊತ್ತಾಗುತ್ತೆ ಎಲ್ಲರಿಗೆ ನೋಡಿದ ಕೂಡಲೇ. ಓಕೆ, ಈಗ ನೆಕ್ಸ್ಟ್ ಸೋಷಿಯಲ್ ಮೀಡಿಯಾ ಬಗ್ಗೆ ಹಾಕಬೇಕು. ಸೋಷಿಯಲ್ ಮೀಡಿಯಾ ಬಗ್ಗೆ ನೀವು ಯಾವ್ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದೀರಾ ಅದ್ರ ಬಗ್ಗೆ ಸಪೋರ್ಟ್ ಮೀ ಅಂತೇಳಿ ಬರ್ಕೊಂಡು ಅದನ್ನು ಕರೆಕ್ಟಾಗಿ ಅದರೊಳಗಡೆ ಸ್ವಲ್ಪ ಚಿಕ್ಕದಾಗಿ ಮಾಡ್ಬೋದು. ಮಿನಿಮೈಸ್ ಮಾಡಿ ನೀವು ಇವೆಲ್ಲ ಬೇರೆ ಎಲ್ಲ ಲಾಕ್ ಮಾಡ್ಕೊಳ್ಳಿ. ಅದೇನು ನಾವು ಸಪೋರ್ಟ್ ಮೀತಲ್ಲ ಅದೊಂದೇ ಓಪನ್ ಆಗಿಟ್ಟು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡಾದ್ಮೇಲೆ ಅವ್ರದ್ದು PNG ಬೇಕಾಗುತ್ತೆ. ಸೋಷಿಯಲ್ ಮೀಡಿಯಾದ್ದು PNG ಬೇಕಲ್ಲ, ಅದನ್ನು ನಾನು PNG ಫಾರ್ಮೆಟನ್ನು ಮಾಡಿಟ್ಟಿದ್ದೀನಿ ವಿತೌಟ್ ಬ್ಯಾಕ್ಗ್ರೌಂಡು. ಇವ್ರದ್ದು ಎಲ್ಲ ಏನೇನು ಯೂಸ್ ಮಾಡ್ತಾ ಇದ್ದೀನಲ್ಲ ಎಲ್ಲರದ್ದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಆರಾಮಾಗಿ ಫ್ರೀ ಆಫ್ ಕಾಸ್ಟ್. ಓಕೆ, ಅದರ PNG ಈಗ ಇಲ್ಲಿದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕರೆಕ್ಟಾಗಿ ಅದನ್ನು ಚಿಕ್ಕದಾಗಿ ಮಾಡ್ಕೊಂಡು ಅದು ಸಪೋರ್ಟ್ ಮೀ ಅನ್ನತ್ತೆ ಏನು ಬರ್ದಲ್ಲ ಅದ್ರ ಮುಂದ್ಗಡೆ ಅದನ್ನು ಸೆಟ್ ಮಾಡಿ. ಅಂದರೆ ಇದೊಂದು ಲುಕ್ ಕರೆಕ್ಟಾಗಿ ಕಾಣುತ್ತೆ. ನಿಮಗೆ ಒಂದು ಟೈಪ್ ಫ್ಯಾನ್ಸಿ ಲುಕ್ ಬರುತ್ತೆ, ಒಂದು ಪ್ರೀಮಿಯಮ್ ಕಾಣುತ್ತೆ ಒಂದು ಟೈಪ್. ಓಕೆ, ಇದು ಆದಮೇಲೆ ನಾನು ಏನು ಮಾರ್ಕ್ ಮಾಡ್ತಿದ್ದೀನಲ್ಲ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಅವನ್ನ ಲಾಕ್ ಮಾಡ್ಕೊಳ್ಳಿ. ಸಪೋರ್ಟ್ ಮೀ ಅನ್ನೋ ಮತ್ತು ಸೋಷಿಯಲ್ ಮೀಡಿಯಾದ್ದು ಎರಡು ಲಾಕ್ ಆದಮೇಲೆ ಅದನ್ನು ಕಾಪಿ ಕೊಡಿ. ಮೇಲೊಂದು ಬೇಕಲ್ಲ, ಕಾಪಿ ಕೊಟ್ಟರೆ ಅದೇ ಥರ ಸೇಮ್ ಅದು ಕಾಪಿಯಾಗಿ ಬರುತ್ತೆ. ಅದನ್ನು ಸೆಟ್ ಮಾಡ್ಕೊಂಡಿದ್ದಾರೆ. ಓಕೆ, ನೋಡಿ ಅದು ಕರೆಕ್ಟಾಗಿ ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ, ಯಾಕಂದರೆ ಚಿಕ್ಕದಾಗಿದೆ ಅಲ್ಲ. ಓಕೆ, ಈಗ ಸೆಟ್ ಆಯ್ತು ನೋಡಿ. ಅದನ್ನು ಕರೆಕ್ಟಾಗಿ ಸ್ವಲ್ಪ ಅಲ್ಲಿ ಪೊಸಿಷನಲ್ಲಿ ಹೋಗಿ ನೀವು ಮಾಡ್ಕೋಬೋದು. ಅದು ಸ್ವಲ್ಪ ಕರೆಕ್ಟ್ ಆಗುತ್ತೆ, ಆದರೆ ಕೈಯಿಂದ ಮಾಡೋದ್ರಿಂದ ಸ್ವಲ್ಪ ಒಂದ್ಸರಿ ಚಿಕ್ಕದು ಒಂದ್ಸರಿ ದೊಡ್ಡದಾಗುತ್ತೆ. ಪೊಸಿಷನಲ್ಲಿ ಹೋಗಿ ಕರೆಕ್ಟಾಗಿ ನೀವು ಪೊಸಿಷನನ್ನು ಸೆಟ್ ಮಾಡ್ಕೋಬೋದು. ಓಕೆ, ಪೊಸಿಷನ್ ಆಪ್ಷನ್ ಇದೆ ನೋಡಿ. ನೀವು ಪಿಕ್ಸೆಲ್ ಲೆವೆಲ್ ಯೂಸ್ ಮಾಡ್ತಾ ಹೋದರೆ ನಿಮಗೆಲ್ಲ ಗೊತ್ತಾಗುತ್ತೆ ಒಂದೊಂದು ಆಪ್ಷನ್ ಬಗ್ಗೆ. ಓಕೆ, ಇದು ಆದಮೇಲೆ ಎಲ್ಲವಷ್ಟು ಲಾಕ್ ಮಾಡ್ಕೊಳ್ಳಿ. ಅದು ಬ್ಯಾಕ್ ಏನಿದೆಯಲ್ಲ ಅದನ್ನು ಡೆಲಿಟ್ ಮಾಡ್ಕೋಬೇಕು. ಬ್ಲ್ಯಾಕ್ ಏನು ಮೊದಲು ಸೇರಿಸಿದಲ್ಲ ಡೆಲಿಟ್ ಮಾಡಿದ ಕೂಡಲೇ ಅದು ಹೋಗುತ್ತೆ. ನಿಮ್ಗೇನದು ಇಲ್ಲಿ ಕಲರ್ಫುಲ್ಲಾಗಿ ಏನು ಕಾಣ್ತಾ ಇದೆಯಲ್ಲ ಅದಷ್ಟೇ ನಿಮ್ಮದು ಬ್ಯಾನರಲ್ಲಿ ಹೋಗುತ್ತೆ. ಓಕೆ, ಥ್ಯಾಂಕ್ ಯು. ಇದಕ್ಕಿಂತ ಮತ್ತೆ ಏನಾದರೂ ಹೆಚ್ಚಿಗೆ ನಿಮ್ಮ ಮಾಹಿತಿ ಬೇಕಾದರೆ ಕಮೆಂಟ್ಸಲ್ಲಿ ಹಾಕಿ.